ನಮಸ್ಕಾರ ಎಲ್ಲರಿಗೂ ವೈಭವ್ ಟಿವಿ ಚಾನಲ್ನ ವೀಕ್ಷಕರಿಗೆ ಮತ್ತು ಸೋಮನಾಥನ ಎಲ್ಲ ಮೂಡುಬಿದ್ರೆಯ ಸದ್ಭಕ್ತ ಬಾಂಧವರಿಗೆ ಎಲ್ಲರಿಗೂ ನನ್ನ ಆತ್ಮೀಯವಾಗಿ ನಮಸ್ಕಾರಗಳನ್ನು ಸಲ್ಲಿಸಿದ್ದೇನೆ. ನಾನು ಹರೀಶ್ ಆಚಾರ್ಯ ಅಂತೇಳಿ, ನಾವು ಕಲ್ಲಮನ್ಕೂರು ಶಿಲ್ಪಿ ನಾರಾಯಣಾಚಾರ್ಯ ಇವರ ಮಗನಾಗಿರುತ್ತೇನೆ. ಹಾಗೆ ನಮ್ಮ ಊರು ಕಲ್ಲಮನ್ಕೂರು. ನಾವು ಇತ್ತೀಚೆಗೆ ಒಂದು 10 ವರ್ಷದಿಂದ ಈಚೆಗೆ ಸಂಪಿಗೆ SK ಕಾಷ್ಟಶಿಲ್ಪ ಕೇಂದ್ರ ಎಂದು ಒಂದು ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಆದ ಕಾರಣ ಈ ಪುತ್ತಿಗೆ ದೇವಸ್ಥಾನದ ಆಸುಪಾಸಿನಲ್ಲಿದ್ದ ಕಾರಣ ಈ ಪುತ್ತಿಗೆ ಸೋಮನಾಥನ ಒಂದು ಸೇವೆ ಮಾಡುವ ಒಂದು ಸೌಭಾಗ್ಯವನ್ನು ನಮಗೆ ಈ ಗ್ರಾಮದ ಎಲ್ಲ ಭಕ್ತ ಬಾಂಧವರು ಮತ್ತು ಮುಖ್ಯವಾಗಿ ನಮ್ಮ ಅರಮನೆ ಕುಲ್ದೀಪ್ ಸರ್ ಅವರು ಹಾಗೂ ವಿದ್ಯಾ ರಮೇಶ್ ಭಟ್ ಇವರು ಆತ್ಮೀಯವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಕೋರ್ತೇನೆ. ಯಾಕಂದರೆ ಒಂದು ಒಳ್ಳೆಯ ಒಂದು ಶಿಲ್ಪದ ಕೆತ್ತನೆ ಈ ಕೆಲಸಗಳನ್ನು ಮಾಡುವಂಥ ಒಂದು ಅವಕಾಶವನ್ನು ನಮ್ಮ ತಂಡಕ್ಕೆ ನಮ್ಮ ತಂದೆಯವರಾದ ನಾರಾಯಣಾಚಾರ್ಯ ಇವರ ಒಂದು ಮುತುವರ್ಜಿಯಲ್ಲಿ ನಿರ್ವಹಿಸಲಿಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ಅವರಿಗೆಲ್ಲರೂ ನಮ್ಮ ತಂಡದ ಪರವಾಗಿ ನಮ್ಮ ಗುರುಗಳ ತಂದೆಯವರು ಮತ್ತು ಪರವಾಗಿ ಹಾಗೂ ನಮ್ಮ ಎಲ್ಲ ಶಿಲ್ಪಿಗಳ ತಂಡದ ಪರವಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ. ಇಲ್ಲಿ ಸೋಮನಾಥನ ದೇವಸ್ಥಾನದಲ್ಲಿ 2 ಗರ್ಭಗುಡಿ ಹಾಗೂ ತೀರ್ಥಮಂಟಪ ಮತ್ತು ಸುತ್ತುಬೋಳಿ ಮತ್ತು ರಾಜಗೋಪುರ ಮತ್ತೊಂದು ರಾಜಾಂಗಣ ಇನ್ನೊಂದು ಗೋಪುರ. ಮುಖ್ಯವಾಗಿ ಇಲ್ಲಿ ಗರ್ಭಗುಡಿ ಕೆಲಸವನ್ನು ನಿರ್ವಹಿಸಿದ್ದೇವೆ. ಗರ್ಭಗುಡಿಯ ಮೇಲಿನ ಮಾಡಿನ ಕೆಲಸದ ಬಗ್ಗೆ ಶಿಲ್ಪವನ್ನು ನಿರ್ವಹಿಸಿದ್ದೇವೆ. ಹಾಗೆ ಗರ್ಭಗುಡಿಯ ಮೇಲಿನ ಅಂತಸ್ತಲ್ಲಿ 4 ಮೂಲೆಗಳಲ್ಲಿ ಗಜಕೇಸರಿ ಮತ್ತು ಚಾರೆಕಾಲು ವಿಗ್ರಹಗಳನ್ನು ನಿರ್ಮಿಸಿದ್ದೇವೆ. ಇಲ್ಲಿ ವಿಷಯ ಏನಂದರೆ, ಇಲ್ಲಿ ನಮ್ಮ ಗುಂಡಿಬೈಲು ಸುಬ್ರಹ್ಮಣ್ಯ ವಾಸ್ತುಶಾಸ್ತ್ರಜ್ಞರು ಇವರ ಅಣತಿಯಂತೆ ಇವರು ಏನು ನಕ್ಷೆಯನ್ನು ಮಾಡಿದ್ದಾರೆ ಹಾಗೂ ಯಾವ ರೀತಿ ನಮಗೆ ಇಲ್ಲಿಗೆ ಈ ಚಿತ್ರವನ್ನು ಬರಬೇಕು, ಹೇಗೆ ಅವರು ನಿರ್ವಹಿಸಬೇಕಂತ ಎಲ್ಲ ರೀತಿಯಾದ ನಮಗೆ ಕೆಲಸದ ಬಗ್ಗೆ ನಕ್ಷೆಯನ್ನು ಕೊಟ್ಟು ಹಾಗೂ ಈ ರೀತಿ ಬರಬೇಕನ್ನುವಂಥದ್ದು ಹೇಳಿಕೊಟ್ಟಿದ್ದಾರೆ. ಹಾಗೆ ಅವರು ಏನು ಹೇಳಿದ್ದಾರೆ ಆ ಥರವೇ ನಾವು ಇಲ್ಲಿ ನಮ್ಮ ಕೆಲಸಗಳನ್ನು ನಿರ್ವಹಿಸಿದ್ದೇವೆ. ಮತ್ತು ಈ ಶಿಲ್ಪಕ್ಕೆ ಒತ್ತು ಕೊಟ್ಟು, ಅಂದರೆ ಶಿಲ್ಪಕ್ಕೆ ತುಂಬ ಒಂದು ಕಾಲದ ಇತಿಹಾಸವಿದೆ. ಆ ಶಿಲ್ಪಕ್ಕೆ ಯಾವುದೇ ರೀತಿಯಾದ ಕೊರತೆಗಳು ಬರದ ಹಾಗೆ, ಯಾವುದೇ ರೀತಿಯಾದ ಚ್ಯುತಿ ಬರದ ಹಾಗೆ ಒಳ್ಳೆಯ ರೀತಿಯಲ್ಲಿ ಅದನ್ನು ಆದಷ್ಟು ಸಾಂಪ್ರದಾಯಿಕ ಶೈಲಿಯಲ್ಲಿ ನಾವು ಅದನ್ನು ನಿರ್ವಹಿಸಿದ್ದೇವೆ. ಯಾವುದೇ ಕಾರಣಕ್ಕೂ ಅದನ್ನು ಆಧುನಿಕವಾಗಿ ಯಾವುದನ್ನು ನಾವು ಇಲ್ಲಿ ಕೆಲಸಗಳನ್ನು ಮಾಡಲಿಲ್ಲ. ಮತ್ತು ಅಮ್ಮನವರ ಗುಡಿ ಅದಾದ ನಂತರ ನಾವು ಹೊರಗೆ ಬರೋದೇ ಸುತ್ತುಬೋಳಿಯಲ್ಲಿ ಅಗ್ರಸಭೆಯಲ್ಲಿ 2 ಅಂತಸ್ತು ಇದೆ. 2 ಅಂತಸ್ತಲ್ಲಿ ಅಂದರೆ ಮೇಲಿನ ಅಂತಸ್ತಲ್ಲಿ ಚಾರ್ಪಡಿ ದಳಿಯನ್ನು ನಿರ್ಮಿಸಿದ್ದೇವೆ. ಮತ್ತು ಅಗ್ರಸಭೆಯ ಒಳಭಾಗದಲ್ಲಿ 3 ನಾವು ಕರ್ಣಮುಚ್ಚಿಗೆಗಳನ್ನು ಮಾಡಿದೆ ಕೆಲಸವನ್ನು. ಇಲ್ಲಿ ಏನಂದರೆ, ಕಲ್ಲಿನ ಕಂಬದ ಮೇಲೆ ಮುಚ್ಚಿಗೆಗಳ ಕೆಲಸವನ್ನು ಅತಿ ಅದ್ಭುತ ರೀತಿಯಲ್ಲಿ ಅದು ಮೂಡಿ ಬರುವ ಹಾಗೆ ನಮ್ಮ ಇಡೀ ತಂಡದ ಕೆಲಸವು ಕಾಣ್ತಾ ಇದೆ. ಯಾಕೆಂದರೆ ಇದು ನಾವು ಹೇಳಿದಲ್ಲ, ಜನರ ಒಂದು ಒಲವು ಆ ರೀತಿ ಈಗ ಬಂದಿದೆ. ಒಳ್ಳೆಯ ರೀತಿಯ ನಮ್ಮ ಶ್ರಮಕ್ಕೆ ಒಂದು ಫಲ ಸಿಕ್ಕಿದೆ ಅಂತ ನಾವು ಭಾವಿಸ್ಬೋದು. ಹಾಗೆಯೇ ಹಾಗೆಯೇ ನಮ್ಮ ಸುತ್ತುಬೋಳಿ ಅಗ್ರಸಭೆಯ 2 ಬಾಗಿಲುಗಳಲ್ಲಿ ಶಿವನಿಗೆ ಸಂಬಂಧಪಟ್ಟ ಹಾಗೆ ಏಕಾದಶ ರುದ್ರರ ವಿಗ್ರಹಗಳನ್ನು ನಾವು ಕೆತ್ತಿದ್ದೇವೆ. ಹಾಗೆಯೇ ಮಹಿಷಮರ್ದಿನಿ ಅಮ್ಮನವರ ಬಾಗಿಲಿಗೆ ಸಂಬಂಧಪಟ್ಟ ಹಾಗೆ ನವದುರ್ಗೆಯರ ವಿಗ್ರಹವನ್ನು ನಾವು ನಿರ್ವಹಿಸಿದ್ದೇವೆ. ಹಾಗೂ ಇನ್ನು ಅಗ್ರಸಭೆಯ ಎದುರು ಭಾಗದ ಮುಖಾಯಾಮದಲ್ಲಿ ಕೂಡ ಒಂದು ಒಳ್ಳೆಯ ಶೈಲಿಯಲ್ಲಿ, ಅಂದರೆ ಅದು ಕೂಡ ಯಾವುದೇ ಆಧುನಿಕತೆಯ ಒಂದು ಇಲ್ಲದೇನೆ ಒಂದು ಹೊಯ್ಸಳ ಶೈಲಿಯಲ್ಲಿ ಅದನ್ನು ನಾವು ಆ ಶೈಲಿಯನ್ನು ತಗೊಂಡು ನಾವು ಒಂದು ನಮ್ಮದೇ ಶೈಲಿಯಲ್ಲಿ ಅದನ್ನು ನಿರ್ವಹಿಸಿದ್ದೇವೆ ಕೆಲಸದಲ್ಲಿ. ಅದು ಕೂಡ ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ. ಅಂದರೆ
ಯಾವುದೇ ರೀತಿಯಾದ ಅಂದರೆ ಒಂದು ಇನ್ನೊಂದು ಕಡೆಯ ಕೆಲಸವನ್ನು ನೋಡಿ ಅಂತಲ್ಲ, ನಮ್ಮ ಕೆಲಸವನ್ನು ಎಲ್ಲರೂ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ ಇಂಥದ್ದು ಇನ್ನೊಂದು ಕಡೆ ಇಲ್ಲ ಅನ್ನುವ ರೀತಿಯಲ್ಲಿ ನಾವು ನಿರ್ವಹಿಸಿದ್ದೇವೆ. ಅದೆಲ್ಲ ಆ ಸೋಮನಾಥ ನಮಗೆ ಕೊಟ್ಟ ಒಂದು ಶಕ್ತಿ ಅಂತಲೇ ನಾವು ಅನ್ನಿಸ್ಬೋದು. ಮತ್ತು ಎದುರು ರಾಜಗೋಪುರದ ಒಂದು ಬೃಹದಾದ ದ್ವಾರ ಬಾಗಿಲು. ಇಲ್ಲಿ ದ್ವಾರ ಬಾಗಿಲಿನಲ್ಲಿ ಒಂದು ಕಾಮದಹನ ಅನ್ನುವಂಥದ್ದು ಕಾಮನ ಒಂದು ಕಥೆಯನ್ನು ನಾವು ಹಾಕಿದೆ, ಇಲ್ಲಿ ಕೆತ್ತಲಾಗಿದೆ. ಅಂದರೆ ಇಲ್ಲಿ ಪಾರ್ವತಿಯ ಕಲ್ಯಾಣವಾಗುವುದು. ಪಾರ್ವತಿಯ ಕಲ್ಯಾಣ ಅಂದರೆ ಕಾಮನ ದಹನ ಆಗಿ ಪಾರ್ವತಿಯ ಕಲ್ಯಾಣ ಯಾಕೆಂದರೆ ಲೋಕ ಕಲ್ಯಾಣ ಅರ್ಥಕ್ಕೋಸ್ಕರ. ಅಂದರೆ ಈ ದೇವಸ್ಥಾನಕ್ಕೆ ಬರುವಾಗ ಆ ಬಾಗಿಲಿನಲ್ಲಿ ಆ ಕಾಮನ ದಹನ ಆಗಿ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಬರಬೇಕು ಅನ್ನೋ ಒಂದು ಕಲ್ಪನೆಯನ್ನು ಇಟ್ಟು ಆ ಒಂದು ಕೆಲಸವನ್ನು ಅಲ್ಲಿ ನಿರ್ವಹಿಸಿದ್ದೇವೆ. ಹಾಗೆಯೇ ಅಲ್ಲಿಂದ ಸಾಧಾರಣ ಎಲ್ಲ ಕೆಲಸಗಳು ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ. ಮತ್ತು ಇಲ್ಲಿ ಕೇವಲ ನಮ್ಮ ದಾರುಶಿಲ್ಪ ಮಾತ್ರವಲ್ಲದೆ ಎಲ್ಲ ರೀತಿಯ ಕೆಲಸಗಳು, ಅಂದರೆ ಇಲ್ಲಿ ಶಿಲೆಯ ಶಿಲ್ಪಗಳು ಕೂಡ ಒಂದು ಅದ್ಭುತ ರೀತಿಯಲ್ಲಿ ಮೂಡಿ ಬಂದಿದೆ. ಅದು ಸಹ ಅವರ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥ ರೀತಿಯಲ್ಲಿ ಬಂದಿದೆ. ನಮ್ಮ ವಿಷ್ಣುಮೂರ್ತಿ ಭಟ್ ಎಲ್ಲೂರು ಇವರ ಒಂದು ಮುತ್ಸದಿಯಲ್ಲಿ ಕೆಲಸ ಆಗಿದೆ. ಹಾಗೆ ಮತ್ತು ಎಲ್ಲ ವಿಷಯಗಳು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ. ಮತ್ತು ಸಿಮೆಂಟಿನ ಈ ಕೆತ್ತನೆಗಳಾಗಲಿ ಅದು ಕೂಡ ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ. ಅಂದರೆ ಇಲ್ಲಿ ನಮ್ಮ ಮೂಡುಬಿದ್ರಿಗೆ ಇದೊಂದು ಕಿರೀಟ ಅನ್ನುವಂಥಲ್ಲೇ ನಾವು ಎನಿಸ್ಬೋದು. ಮತ್ತು ಈ ದೇವಸ್ಥಾನ 18 ಮಾಗಣಿಯ ಸೀಮೆ ದೇವಸ್ಥಾನವಾಗಿರೋ ಕಾರಣ ಎಲ್ಲ ಸೀಮೆಯ ಸದ್ಭಕ್ತ ಬಾಂಧವರು ಕೂಡ ನಮ್ಮ ಈ ಒಳ್ಳೆಯ ಕೆಲಸವನ್ನು ನೋಡಬೇಕು, ಆನಂದಿಸಬೇಕು. ಹಾಗೂ ನಾವು ಮಾಡಿದ ಕೆಲಸಕ್ಕೆ ಒಂದು ನಿಮ್ಮೆಲ್ಲರ ತೃಪ್ತರಾಗಿ ನಮಗೆ ಅದನ್ನು ಆಸ್ವಾದಿಸಬೇಕು. ಯಾಕೆಂದರೆ ಎಲ್ಲರೂ ನಮ್ಮ ಶಿಲ್ಪಕ್ಕೆ ಪ್ರೋತ್ಸಾಹ ಇದ್ದ ಕಾರಣ ಈ ಶಿಲ್ಪ ಬೆಳೀತದೆ ಹೊರತು ಅದರ ಮುಂದೆ ಏನಿಲ್ಲ. ಆಗ ಕಾರಣ ಎಲ್ಲರೂ ಬರಬೇಕು ದೇವಸ್ಥಾನಕ್ಕೆ ಬಂದು ಎಲ್ಲ ಬ್ರಹ್ಮಕಲಶದ ಎಲ್ಲ ದಿನಕ್ಕೂ ಬಂದು ದೇವರ ಭಕ್ತಿಗೆ ಪ್ರಾರ್ಥರಾಗಬೇಕು, ಎಲ್ಲರೂ ಪ್ರಾರ್ಥರಾಗಬೇಕು ಎಂದು ಎಲ್ಲರ ಹತ್ರ ನಾನು ವಿನಮ್ರವಾಗಿ ವಿನಂತಿ ಮಾಡ್ತಿದ್ದೇನೆ.